ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. 0 to 0 ಲೆವೆಲ್ಸ್ ವರ್ಕ್ ಆಗಿದ್ದಾವೆ ಇಲ್ಲ, 0 to 0 ಪ್ರಾಫಿಟ್ ಬಂದಿದೆ ಇಲ್ಲ ನೋಡೋಣ. ಅದಕ್ಕೆ ಮುಂಚೆ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಇತ್ತು ನೋಡಿ. ಓಕೆ, ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡ್ಕೊಳ್ಳಿ, ನಿಫ್ಟಿ ನಾಳೆ ಫ್ಲ್ಯಾಟ್ ಓಪನ್ ಆದರೂ ಆರ್ ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಬಂದ ಮೇಲೆ ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ನೀವು ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಆರ್ ರೀಟ್ರೇಸ್ ಆದಮೇಲೆ ಇಲ್ಲಿಂದ ನೀವು 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಸೆಲ್ಲಿಂಗ್ ಮಾಡ್ಕೋಬೋದು. ತುಂಬ ಸಿಂಪಲ್. ಈ ಲೆವೆಲ್ ಹತ್ರ ಬಂದರೆ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. 0 to 0 ಓಕೆ, ಬೈ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಈ ಝೋನ್ ಒಳಗಡೆ, ಈ ರೆಸಿಸ್ಟೆನ್ಸ್ ಅಲ್ಲ, ಈ ಝೋನ್ ಒಳಗಡೆ, ಇದ್ರ ಒಳಗಡೆ ಬಂದಿದೆ ಅಂದರೆ ಇಲ್ಲಿಂದ ನಿಮ್ಮ ಪ್ಯಾಟ್ರನ್, ನಿಮ್ಮ ಡಿಸ್ಕ್ರಿವ್ ಆರ್ಡರ್ಸ್ ನೋಡಿಕೊಂಡು ಇಲ್ಲಿಂದ ನೀವು ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು. ಓಕೆ, ಇದು ಕೂಡ 0 to 0 ಇಲ್ಲಿಂದ ಕೂಡ. ಓಕೆ, ಇದು ಫಸ್ಟ್ ಮೇಲೆ ಹೋದ್ಮೇಲೆ ಸೆಕೆಂಡ್ ಹಾಫಲ್ಲಿ ಮಾಡಬೇಕು, ಆರ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫಲ್ಲಿ 0 ಮಾಡಬೇಕು. ಫಸ್ಟ್ ಮಾರ್ನಿಂಗ್ ಟ್ರೇಡ್ ಮಾಡ್ತೀವಿ ಅಂದರೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ITM ಬೈ ಮಾಡ್ಕೋಬೇಕು. ಸಿ ಕಡೆ ಲೋ ಬ್ರೇಕ್ ಆದರೆ ITM ಬೈ ಮಾಡಬೇಕು. ಪಿ ಕಡೆ ಕೂಡ ಎರಡೂ ಕಡೆ ITM ಮಾಡಬೇಕು ಫಸ್ಟು. ಅದಾದಮೇಲೆ 0 to 0 OTM. ಫಸ್ಟ್ ಟ್ರೇಡ್ ITM, ಸೆಕೆಂಡ್ ಟ್ರೇಡ್ OTM. ಓಕೆ, ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡಿ ನೀವು ITM OTM ಬೈ ಮಾಡಿ ಲಾಸ್ ಆದರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಪ್ರಾಫಿಟ್ಸ್ ಬಂದರೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಕೇಳಿಸ್ಕೊಂಡ್ರಲ್ವ. ಇವಾಗ ಇದನ್ನೇ ಕಟ್ ಮಾಡಿ, ಇಷ್ಟು ಕಟ್ ಮಾಡಿ ತಮ್ಲೇನ್ ತೊಗೊಳ್ಳೋಣ. ಓಕೆ, ಇದನ್ನೇ ತಮ್ಲೇನ್ ಹಾಕೋಣ. ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ನಮ್ಮ 0 to 0 ಹೆಂಗೆ ವರ್ಕ್ ಆಗಿದೆ ನೋಡಿ. ನಾನು ತುಂಬ ಕ್ಲಿಯರಾಗಿ ಹೇಳಿದ್ದೆ, ಫಸ್ಟ್ ಮಾಡ್ತೀವಿ ಅಂದರೆ ಫಸ್ಟ್ ITM ಮಾಡಬೇಕು. ಈ ಕಡೆ ಮಾಡ್ತೀವಿ ಅಂದರೆ ITM ಮಾಡಿ, ಅದಾದಮೇಲೆ ಇಲ್ಲಿಗೆ ಬಂದಮೇಲೆ OTM ಮಾಡಿ ಅಂತ. ಇಲ್ಲಿಗೆ ಬಂದಿರೋ OTM ನೀವು ಯಾವ ಸ್ಟ್ರೈಕ್ ಪ್ರೈಸ್ ಆದರೂ ಸೆಲೆಕ್ಟ್ ಮಾಡಿ ಚೆಕ್ ಮಾಡಿ ನೋಡ್ಕೊಳ್ಳಿ. 5 ರೂಪಾಯಿ ಇರೋದು 100 ರೂಪಾಯಿ ಆಗಿದೆ, 10 ರೂಪಾಯಿ ಇರೋದು 200 ರೂಪಾಯಿ ಆಗಿದೆ, 20 ರೂಪಾಯಿ ಇರೋದು 400 ರೂಪಾಯಿ, 300 ರೂಪಾಯಿ ಕೂಡ ಆಗಿದೆ. ಓಕೆ, ಇನ್ವೆಸ್ಟ್ಮೆಂಟ್ 1:15 ಟೈಮ್ಸ್. 10 ರೂಪಾಯಿಗೆ 150 ರೂಪಾಯಿ ಪ್ರಾಫಿಟ್ ಬಂದಿದೆ. ನೀವು ಯಾವ ಸ್ಟ್ರೈಕ್ ಪ್ರೈಸ್ ಆದರೂ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿರೋ OTMs ಇಲ್ಲಿಗೆ 20 ರೂಪಾಯಿ ಇರೋದು 370 ರೂಪಾಯಿ ಆಗಿದೆ, 370 ರುಪೀಸ್ ಆಗಿದೆ. ಓಕೆ, 0 to 0 ವರ್ಕ್ ಆಗಿರೋ ವಿಧಾನ ಅದು. ಓಕೆ, ಈಗ ಇಲ್ಲಿಂದ ಇಲ್ಲಿಗೆ ITM ಬೈ ಮಾಡ್ಬೇಕಂತ ಹೇಳಿದ್ವಲ್ಲ, ITM ಏನೇನು ಅಪ್ಡೇಟ್ಸ್ ಇತ್ತು ನೋಡ್ಕೊಳ್ಳಿ. ಫಸ್ಟ್ ಅದಕ್ಕೂ ಮುಂಚೆ ಚಾರ್ಟ್ ನೋಡಿಬಿಡಿ. ಇದು ಇವತ್ತಿನ ಚಾರ್ಟ್, ಸ್ಟಿಲ್ ರನ್ನಿಂಗ್ ಇದೆ ಮಾರ್ಕೆಟ್. ಅದಿನ ಮೂಮೆಂಟ್ ಟೈಮಿಲ್ಲ, ಅದಕ್ಕೆ ಬೇಗ ಮಾಡ್ತಾಯಿದ್ದೀವಿ. ನೋಡ್ಕೊಳ್ಳಿ, ಇಲ್ಲಿಂದ ಫಸ್ಟು ITM ಬೈ ಮಾಡಿ ಅಂತ ಹೇಳಿದ್ವಿ. ಇದು ITM. ಇಲ್ಲಿಗೆ ಬಂದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಅಂತ. ಇದು ಮೂಮೆಂಟಮ್. ಓಕೆ, ಕರೆಕ್ಷನ್ ಬಂದಿದೆ ನೋಡ್ಕೊಳ್ಳಿ. ಈಗ ನಾವು ಏನೇನು ಮಾಡಿದ್ವಿ ನೋಡಿ. ಟೆಲಿಗ್ರಾಮ್ ಫಸ್ಟು PE ಕಾಲ್. ಓಕೆ, ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಬಂದಿರೋದಲ್ಲ ಈ ಕಾಲ್ ಅಪ್ಡೇಟ್ಸು. ಇಲ್ಲಿ ಟೈಮ್ ನೋಡ್ಕೋಬೋದು, 7 ಗಂಟೆ 52 ನಿಮಿಷ ಮಾರ್ನಿಂಗ್ ಬಿಫೋರ್ ಮಾರ್ಕೆಟ್. 7 ಗಂಟೆ 52 ನಿಮಿಷಕ್ಕೆ PE ಕಾಲ್ ಅಪ್ಡೇಟ್ ಇತ್ತು. PE ಕಾಲ್ ಸಂಬಂಧಪಟ್ಟಿದ್ದು ಎಲ್ಲ ನೀವು ಸ್ಕ್ರೀನ್ಶಾಟ್ಗಳು ಅವೆಲ್ಲ ನೋಡ್ಬೋದು, ವೀಡಿಯೋಸ್ ಇರ್ತವೆ, ಟೆಲಿಗ್ರಾಮಲ್ಲಿ ಇರ್ತದೆ. ಓಕೆ, ಫಸ್ಟೇ PE ಬರುತ್ತೆ ಅಂತ ಹೇಳಿದ್ವಿ. ಇದು PE. ಈ ಮೂಮೆಂಟಮ್ ಪೂರ್ತಿ ತಗೊಂಡಿದ್ದೀವಿ, ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳು. ಓಕೆ, ಆಮೇಲೆ ಇದು ಎಲ್ಲ 0 to 0 ಇದ್ರದ್ದು ಸಂಬಂಧಪಟ್ಟಿದ್ದು. ಪ್ಲಸ್ ಇವತ್ತೊಂದು ನಮ್ಮದು PNL ಡೇ 5. ಇದು PNL. ಇಷ್ಟು ಆ್ಯಕ್ಟಿವ್ ಟ್ರೇಡರ್ಸ್ ಇವತ್ತು, ಅಷ್ಟು ಜನ ಪ್ರಾಫಿಟ್, ಪ್ಲಸ್ ಇನ್ನೊಂದು 4,000 ಆ್ಯಡ್ ಆಗಿದೆ. ಇದಕ್ಕೆ ಟೋಟಲ್ 2 ಲಕ್ಷ ಇವತ್ತು ಪ್ರಾಫಿಟ್. ಓಕೆ, ಇದು PNL ಸ್ಟೂಡೆಂಟ್ಸ್ PNL ಡೇ 5. 5 ದಿನ ಆಯಿತು, ನೋ ರೆಡ್ ಲೈವ್ ಮಾಡ್ತಾ ಇರೋದು. ಒಂದೇ ಒಂದು ಸ್ಟೂಡೆಂಟ್ ಕೂಡ ರೆಡ್ ಆಗಿಲ್ಲ, ಲಾಸ್ ಬಂದಿಲ್ಲ. ಓಕೆ, ಇದು ಇವತ್ತು ವರ್ಕ್ ಆಗಿರೋದು. ಈಗ ನಮ್ಮ ಚಾಟಲ್ಲಿ ನೋಡಿಕೊಂಡ್ರೆ ನಾವು ಬೆಳಗ್ಗೆ ಮಾರ್ನಿಂಗ್ PE ಕಾಲ್ ಇದು ಪೂರ್ತಿ ತಗೊಂಡಿದ್ದೀವಿ. ಇಲ್ಲಿಂದ ಈ ಮೂಮೆಂಟಮ್ ಪೂರ್ತಿ CE ತಗೊಂಡಿದ್ದೀವಿ. ಇಲ್ಲಿ ಕ್ಲಾಸ್ ಇತ್ತು, ಸೈಡ್ ವೇಸ್ ಇರುತ್ತಂತ ನಾವೇ ಕ್ಲಾಸಲ್ಲಿದ್ವಿ. ಅದಾದಮೇಲೆ ಇಲ್ಲಿಂದ ಈ ಮೂಮೆಂಟಮ್ ಪೂರ್ತಿ ಸ್ಟಿಲ್ ರನ್ನಿಂಗ್. ಓಕೆ, ಇದು ವರ್ಕ್ ಆಗಿರೋ ವಿಧಾನ. ಫಸ್ಟ್ PE ಆಮೇಲೆ CE. ಓಕೆ, ಅದನ್ನೇ ಕಟ್ ಮಾಡಿ ತಮ್ಲೇನ್ ಹಾಕೊಳ್ಳೋಣ. ಓಕೆ, ಈಗ ನಾಳೆ ಏನು ಮಾಡಬೇಕು. ಓಕೆ, ಬ್ಯಾಂಕ್ ನಿಫ್ಟಿ ನೋಡಿ. ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಅದು ಕೂಡ ಸೇಮ್
ಕರೆಕ್ಷನ್ ಬಂದ ಮೇಲೆ ಮಾಡ್ಕೊಳ್ಳಿ ಅಂತ. ಈ ಝೋನ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಮಾರ್ಕೆಟ್ ಇದೇ ಝೋನ್ ಒಳಗಡೆ ಬಂದು ಇಲ್ಲಿಂದ ರಿಟ್ರೇಸ್ ಆಗಿದೆ. ಓಕೆ, ನಾವು ಫಸ್ಟ್ ಕರೆಕ್ಷನ್ ಹೇಳಿದ್ವಿ, ಆಮೇಲೆ ಇಲ್ಲಿಗೆ ಬಂದಲ್ಲಿ 15 ನಿಮಿಷ ಕ್ಯಾಂಡಲ್ ಕ್ರಾಸ್ ಆದರೆ ಬೈ ಮಾಡಿ ರೆಸಿಸ್ಟೆನ್ಸ್ವರೆಗೂ ಮೂಮೆಂಟಮ್ ಪೂರ್ತಿ ಸಿಕ್ಕಿದೆ. ಕ್ಲಿಯರ್? ಓಕೆ, ಈಗ ನಾಳೆ ಏನು ಮಾಡಬೇಕು? ನಿಫ್ಟಿ ಈ ಮೂಮೆಂಟಮ್ ನೋಡಿ ನಾಳೆ ಎಲ್ಲರೂ ಬೈಯಿಂಗ್ ಅಂತಾರೆ. ನಾಳೆ ನಾನು ಈ ರೆಸಿಸ್ಟೆನ್ಸ್ ಕಡೆಯಿಂದ ಸೆಲ್ಲಿಂಗ್ ಸೆಟ್ ಪ್ಲ್ಯಾನ್ ಮಾಡ್ತೀನಿ. ಇದು ನನ್ನ ವ್ಯೂ ಮಾತ್ರ. ಸೈಡ್ ವೇಸ್ಟು ಡೌನ್ ಟ್ರೆಂಡ್ ನಾಳೆ. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ರಿಜೆಕ್ಷನ್ ಬಂದಿದೆಯಾ ಅಂದರೆ ಇಲ್ಲಿಂದ ಸೈಡ್ ವೇಸ್ಟು ಡೌನ್ ಟ್ರೆಂಡ್ ಟ್ರೈ ಮಾಡ್ತೀನಿ. ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈಯಿಂಗ್ ಟ್ರೈ ಮಾಡ್ತೀನಿ. ಓಕೆ, ಎರಡೂ ಕಡೆ ಪ್ಲ್ಯಾನ್ ಮಾಡ್ತೀನಿ ನಾಳೆ. ಇದು ನಂದು ಲೆವೆಲ್ಸ್ ನಾಳೆಗೆ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಗ್ಯಾಪ್ ಅಪ್ ಓಪನ್ ಆದರೆ 50 ಮಿನಿಟ್ಸ್ ರಿಜೆಕ್ಷನ್ ನೋಡಿಕೊಂಡು ನಾನು 50% ಕ್ವಾಂಟಿಟಿ ಸೆಲ್ಲಿಂಗ್ ಟ್ರೈ ಮಾಡ್ತೀನಿ. ಆರ್ ಕರೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ. ಓಪನಿಂಗ್ ನೋಡಿಕೊಂಡು ಲೈವಲ್ಲಿ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ, ಗ್ಯಾಪ್ ಡೌನ್ ಓಪನ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಡ್ಯುಯಲ್ ಪ್ಲ್ಯಾನಿಂಗ್ ಇದೆ ಇದು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇವತ್ತು ನಮ್ಮ ಅನಾಲಿಸಿಸನ್ನು ಫಾಲೋ ಮಾಡಿ ಯಾರ್ಯಾರು ಪ್ರಾಫಿಟ್ ಬಂದಿದೆ ಹೇಳಿ ನೋಡೋಣ. ನೆನ್ನೆ ಕಾಮೆಂಟ್ಸ್ ಕೂಡ ಮಾಡಿದ್ರಿ. ಓಕೆ, ಇವತ್ತು ಯಾರ್ಯಾರು ಪ್ರಾಫಿಟ್ ಬಂದಿದೆ ಹೇಳಿ ನೋಡೋಣ. ಯಾಕಂದರೆ 10 ರೂಪಾಯಿ ಇರೋದು 200 ರೂಪಾಯಿ ಆಗಿದೆ. 20% 200% ಬಂದಿದೆ. ಓಕೆ, ಎಲ್ಲ OTMಸು ಬಂದಿದ್ದಾವೆ. ಇದು ಪರ್ಫೆಕ್ಟ್ ವರ್ಕ್ ಆಗಿದೆ. ಫಸ್ಟು PE ಕಡೆ ಹೇಳಿದ್ವಿ, ವರ್ಕ್ ಆಗಿದೆ. ಆಮೇಲೆ CE ಕಡೆ ಫಸ್ಟ್ ITM ಹೇಳಿದ್ವಿ, ಆಮೇಲೆ CE ಕಡೆ OTM ಹೇಳಿದ್ವಿ, ವರ್ಕ್ ಆಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ನೋಡೋಣ. ಕಾಮೆಂಟ್ ಮಾಡಿರಿ, ನಿಮ್ಮ ಪ್ರಾಫಿಟ್ಸ್ ಏನಕ್ಕೆ ಕೇಳಲ್ಲ. ಓಕೆ, ಪ್ಲಸ್ ಇದರಲ್ಲಿ ಹೇಳ್ತಾ ಇರೋದು ಈಗ ನೆನ್ನೆ ವರ್ಕ್ ಆಗಿದೆ, ಇವತ್ತು ವರ್ಕ್ ಆಗಿದೆ, ಇದು ನಾಳೆ ವರ್ಕ್ ಆಗಿಬಿಡುತ್ತೆ ಅಂತ ನೀವು ಇಲ್ಲೇನಾದ್ರು ಸೆಲ್ ಮಾಡಿ ಲಾಸ್ ಆದರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾಯಿದ್ದೀವಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಹೊಸಬ್ರು ನೋಡ್ತಾ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ. ಗ್ರೂಪ್ಗೆ ಯಾರು ಜಾಯ್ನ್ ಆಗಬೇಡಿ, ಗ್ರೂಪ್ ಡಿಲೀಟ್ ಮಾಡ್ತೀನಿ ನಾನು. ಚಾನಲ್ಗೆ ಜಾಯ್ನ್ ಆಗಿಬಿಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಏನಾದರೂ ಲೈವಲ್ಲಿ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಎನಿ ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಆಫ್ಲೈನ್, ಆನ್ಲೈನ್, ಎನಿ ಒನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.